ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ರೋಹಿಣಿ ಕುಕ್. ನಾನು ನಿಮ್ಮ ರೋಹಿಣಿ ರೆಡ್ಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಂಡರ್ಫುಲ್ ರೆಸಿಪಿ ಫಾರ್ ಲಂಚ್ ಬಾಕ್ಸಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೋಟೀನ್ ರಿಚ್ ಸೋಯಾ ಚಂಕ್ಸ್ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸೋಣ. ಓಕೆ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಸಹ ಹಾಕೋಣ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಫುಲ್ ಕಂದು ಬಣ್ಣ ಬರೋದೇನು ಬೇಡ, ಇದಕ್ಕೆ ಮೀಡಿಯಮ್ ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಜಸ್ಟ್ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದು ಇನ್ನೂ ಸ್ವಲ್ಪ ಫ್ರೈ ಆಗಲಿ. ಓಕೆ, ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೆಟೊ ಸಹ ಹಾಕೋಣ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು, ಫುಲ್ಲು ಸ್ಮ್ಯಾಶ್ ಆಗಬೇಕಂತೇನಿಲ್ಲ. ಓಕೆ, ಇವಾಗ ನೋಡಿ ಆ ಕಡೆ ಒಂದು 15 ನಿಮಿಷ ನಾನು ಸೋಯಾನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ. ಒಂದು 15 ನಿಮಿಷ ಬಿಟ್ಟರೆ ಸಾಕು. ಓಕೆ, ಅದನ್ನು ಚೆನ್ನಾಗಿ ನೀರನ್ನು ಗಟ್ಟಿಯಾಗಿ ಹಿಂಡಿಬಿಟ್ಟು ತೆಗೆದು ಇದಕ್ಕೆ ಹಾಕೋಣ. ಓಕೆ, ಮಸಾಲ ಸ್ವಲ್ಪ ಹೀರ್ಕೊಳ್ಳಿ ಇದಕ್ಕೆ, ಅಂದರೆ ಎಣ್ಣೆ ಸ್ವಲ್ಪ ಇದಕ್ಕೆ ಹೀರ್ಕೊಳ್ಳಿ. ಸ್ವಲ್ಪ ಒಂದು 20 ಸೆಕೆಂಡಷ್ಟು ಅದನ್ನು ಫ್ರೈ ಮಾಡೋಣ. ಓಕೆ, ನೋಡಿ ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಮೆಣಸಿನ್ಕಾಯಿನ 2 ಹಾಕಿದ್ದೆ. ಜಸ್ಟ್ ಫ್ಲೇವರ್ಗೋಸ್ಕರ ಮೆಣಸಿನ್ಕಾಯಿ ಹಾಕಿರೋದು ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಧನಿಯಾ ಪೌಡ್ರ್ ಎಲ್ಲ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಹಾಗೂ ಗರಂ ಮಸಾಲ ಇದೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದಾಗಿದ್ದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಸೋಯಾಗೆ ಸ್ವಲ್ಪ ಯಾವುದೇ ರೀತಿದು ಉಪ್ಪು ಹಾಕಿ ಬೇಯಿಸಿಲ್ಲ, ಹಾಗಾಗಿ ಇವಾಗಲೇ ಕರೆಕ್ಟಾಗಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಓಕೆ, ಇದೆಲ್ಲವನ್ನು ಹಾಕಿದ ಮೇಲೆ 2 ಸ್ಪೂನಷ್ಟು ನೀವು ಇದಕ್ಕೆ ಮೊಸರು ಹಾಕಿ. ಮೊಸರು ಹಾಕೋದ್ರಿಂದ ಒಳ್ಳೆ ಗ್ರೇವಿ ಬರುತ್ತೆ, ಹಾಗಾಗಿ ಓಕೆ, ಇವಾಗ ಇದೆಲ್ಲವನ್ನು ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡೋಣ. ಯಾಕಂದರೆ ಮಸಾಲಗಳು ಹಾಕಿರೋದ್ರಿಂದ ಸೀದು ಹೋಗುವಂತಹ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದನ್ನು ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಯಾವುದೇ ರೀತಿಯಾದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದಕ್ಕೆ ರೈಸ್ ಗ್ರೇವಿ ಆಗಿದ್ದರೆ ಅಂದರೆ ಚಪಾತಿಗೆ ರೊಟ್ಟಿಗೆ ಆದರೆ ಸ್ವಲ್ಪ ನೀರು ಹಾಕಬೇಕು, ಬಟ್ ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ. ಓಕೆ, ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಮಾಡಿಟ್ಕೊಂಡಿರುವಂತಹ ರೈಸ್ನ ಮಿಕ್ಸ್ ಮಾಡಿದರೆ ಪ್ರೋಟೀನ್ ರಿಚ್ ಸೋಯಾ ಚಂಕ್ಸ್ ರೈಸ್ ರೆಡಿ ಟು ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.